ನಮಸ್ತೆ. ಇವತ್ತು ಶುಕ್ರವಾರ ಮತ್ತು ಸೋಮವಾರ ನಾನು ಈ ಥರ ಒಲೆಗೆ ಸ್ಟವ್ಗೆ ಪೂಜೆ ಮಾಡ್ತೀನಿ. ಯಾವುದಾದ್ರೂ ಒಂದು ಪುಟ್ಟು ರಂಗೋಲಿ ಇಟ್ಬಿಟ್ಟು ನಾನು ಗುರುವಾರ ನೈಟೇನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ. ಹಂಗಾಗಿ ಬೆಳಗ್ಗೆ ಸಬ್ಜಾ ಸೀಡ್ಸ್ನ ನೆನೆ ಹಾಕಿದ್ದೆ. ಈ ಸಮ್ಮರಲ್ಲಿ ಸಬ್ಜಾ ಸೀಡ್ಸ್ನ ಕುಡಿದ್ರೆ ದೇಹ ತಂಪಾಗಿರುತ್ತೆ. ನಂತರ ತಮ್ಮನಿಗೊಂದು ಲೋಟ ಮತ್ತು ನನ್ನ ಮಗನಿಗೊಂದು ಲೋಟ, 2 ಲೋಟದಷ್ಟು ಡ್ರೈ ಫ್ರೂಟ್ಸ್ದು ಮಿಲ್ಕ್ ಶೇಕ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದು ಅಂಟು ಅಂತ ಕರೀತಾರೆ. ಇದು ದೇಹನ ತಂಪು ಮಾಡುತ್ತೆ ಈ ಸಮ್ಮರಲ್ಲಿ. ಈ ಫೋಟೋನ ನಾನು ಮಂತ್ರಾಲಯಕ್ಕೆ ಹೋದಾಗ ತಗೊಂಬಂದೆ. ಎಷ್ಟು ಚೆನ್ನಾಗಿ ಆ ಮುಖದಲ್ಲಿ ಕಳೆ ಇದೆ ನೋಡಿ, ಏನು ನಗ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು, ತಗೊಂಡೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಂತ್ರ ಎಲ್ಲ ಹೇಳಿ ಪೂಜೆ ಎಲ್ಲ ಮಾಡಿದೆ, ತುಂಬ ಚೆನ್ನಾಗಾಯಿತು. ನಂತರ ಆಂಟಿ ಬಂದಿದ್ರಲ್ವ, ಹಲಸಿನ ಹಣ್ಣು ಇತ್ತು ನೆನ್ನೆ ಕಟ್ ಮಾಡಿದ್ದು. ಹಂಗಾಗಿ ಶುಕ್ರವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಹಲಸಿನ ಹಣ್ಣು ಹಂಚಿ ತಿನ್ನಬೇಕು ಅಂತ ಹೇಳ್ತಾರೆ. ಹಂಗಾಗಿ ಅದನ್ನು ಕಟ್ ಮಾಡಿ ರಸಾಯನ ಮಾಡ್ತೀನಿ ಆಂಟಿ ಅಂತೇಳಿ ಎಲ್ಲ ಕಟ್ ಮಾಡಿಕೊಟ್ರು. ನಂತರ ರಸಾಯನ ಮಾಡಿ ಎಲ್ಲರಿಗೂ ಹಂಚ್ಕೊಂಡು ತಿಂದ್ವಿ. ಇವತ್ತು ಮಳೆ ಕೂಡ ಬಂತು, ತುಂಬಾ ಖುಷಿ ಆಯಿತು. ತುಂಬ ದಿನದಿಂದ ಕಾಯ್ತಾ